ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಮಾವಿನಕಾಯಿ ಗೊಜ್ಜು ಮಾಡಿ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಕೋಸಂಬರಿ ಮೊಸರನ್ನ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ತುರಿಯೋ ಮನೆಯಲ್ಲಿ ಸಣ್ಣಗಿರೋ ಕಡೆ, ಸಣ್ಣ ತೂತಿರೋ ಕಡೆ ತುರ್ಕೊಳ್ತೀನಿ. 2 ಮಾವಿನಕಾಯಿನ ನಾನು ಸಿಪ್ಪೆ ಸಮೇತನೇ ತುರ್ಕೊಳ್ತೀನಿ, ಎಳೆದಾಗಿದೆ. ಇಲ್ಲ ಅಂದರೆ ನೀವು ಸಿಪ್ಪೆ ತೆಗೆದುಬಿಟ್ಟು ಚಟ್ನಿ ಮಾಡ್ಕೋಬೋದು, ಕಾಯಿ ಚಟ್ನಿಗೆ ಹಾಕ್ಕೋಬೋದು. ನಾನಿಲ್ಲಿ 2 ಈರುಳ್ಳಿನ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಡ್ರೈ ಹುರ್ಕೊಳ್ಳೋಣ. ಮೊದಲಿಗೆ ಘಮ ಬರೋ ತನಕ ಸಾಸಿವೆ ಸಿಡಿಯುತ್ತೆ, ಅಲ್ಲಿ ತನಕ ಸೀಸಬಾರ್ದು, ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಹುರ್ಕೋಬೇಕು. ಇದನ್ನು ಒಂದು ಕುಟಾಣಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಇವಾಗ ಒಂದು ಅರ್ಧ ಲೋಟ ಕಡಲೆಕಾಯಿ ಬೀಜ ಹುರ್ಕೊಂಡಿದ್ದೀನಿ, ಲೈಟಾಗಿ ಈ ಥರ. ಇವಾಗ ಬಾಣಲಿಗೆ ಸ್ವಲ್ಪ ಒಂದು 8 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. ಒಂದು 15 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬಾಡಲಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಬೇಕಾದವ್ರು ಹಾಕ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಬೇಕಾದವರು ಬೆಳ್ಳುಳ್ಳಿ ಚಚ್ಚಿ ಹಾಕ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. 2 ಈರುಳ್ಳಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇದು ಫ್ರೈ ಆಗಿ ಚೆನ್ನಾಗಿ. ಇಷ್ಟು ಬಾಡಿದ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ. ಇವಾಗ ಹುರಿದಿದ್ವಲ್ಲ ಕಡಲೆಕಾಯಿ ಬೀಜ, ಅದನ್ನು ಹಾಕ್ತೀನಿ. ಇದನ್ನೆಲ್ಲ ಫ್ರೈ ಮಾಡೋಣ. ಇವಾಗ ತುರಿದಿರೋ ಮಾವಿನಕಾಯಿ, ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಮಾವಿನಕಾಯಿ ಸಿಪ್ಪೆ ತೆಗೆದಿಲ್ಲ, ಸಣ್ಣದ್ರ ಕಡೆ ತುರಿದಿದ್ದೀನಿ. ಈ 3 ಒಗ್ಗರಣೆ ಒಳಗೆ ಹಾಕ್ತೀನಿ. ಇವಾಗ ನೋಡಿ, ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಮಾವಿನಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ನಾನು ಒಣಗಿರೋ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಎಲ್ಲ ತೆಗೆದುಬಿಡ್ತಾರೆ ಅಂದ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಚೆನ್ನಾಗಿ ಬಾಡಿದೆ. ಇವಾಗ ಹುರಿದಿದ್ವಲ್ಲ ಸಾಸಿವೆ, ಮೆಂತ್ಯ ಪುಡಿ, ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ಲಾಸ್ಟಲ್ಲಿ ಹಾಕಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದರೆ ಮಾವಿನಕಾಯಿ ಗೊಜ್ಜು ಚಿತ್ರಾನ್ನಕ್ಕೆ ರೆಡಿಯಾಗಿದೆ. ಸೌತೆಕಾಯಿ ಹೆಸರುಬೇಳೆ ಕೋಸಂಬರಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಒಣಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದಾಗಿದೆ, ಸ್ಟವ್ ಆಫ್ ಮಾಡೋಣ. ನೋಡಿ, ಚಿತ್ರಾನ್ನಕ್ಕೆ ಅಂತ ಅನ್ನ ಮಾಡಿ ಒಂದು ಪಾತ್ರೆಯಲ್ಲಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಇವಾಗ ಚಿತ್ರಾನ್ನದ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಕೊಳ್ತೀನಿ.
ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೋಡಿ ಕರಿಬೇವಿನ ಸೊಪ್ಪು ಒಂದು ಕಾಣಿಸ್ತಾ ಇಲ್ಲ. ಒಣಗಿಸ್ಬಿಟ್ಟು ಪುಡಿ ಮಾಡಿ ಒಗ್ಗರಣೆಗೆ ಪುಡಿ ಮಾಡಿಬಿಟ್ಟು ಹಾಕಿದ್ದೆ. ಮತ್ತು ಸಾಸಿವೆ ಮೆಂತ್ಯ ಅದು ಇಂಗ್ರೀಡಿಯೆಂಟ್ಸ್ ಅವೆರಡು ಹಾಕಿಬಿಟ್ರೆ ತುಂಬ ಚೆನ್ನಾಗುತ್ತೆ ಮಾವಿನಕಾಯಿ ಚಿತ್ರಾನ್ನ. ಈ ತೋತಾಪುರಿ ಮಾವಿನಕಾಯಿಗಿಂತ ಹುಳಿ ಮಾವಿನಕಾಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ಒಮ್ಮೆ ನೀವು ಮಾಡಿ ನೋಡಿ. ಈ ಮಿಕ್ಕಿದ ಖಾರನ ಫ್ರಿಜ್ ಒಳಗೆ ಇಟ್ಕೊಂಡು ನೀವು 1 ತಿಂಗಳು ಬೇಕಾದ್ರೆ ಉಪಯೋಗಿಸ್ಬೋದು. ಈ ರೀತಿ ಬಿಳಿ ಅನ್ನ ಮಾಡ್ಕೊಬಿಡಿ. ಫಸ್ಟು ಚಿತ್ರಾನ್ನಕ್ಕೊಂದು ಸ್ವಲ್ಪ ತೊಗೊಳ್ಳಿ, ಒಬ್ಬಟ್ಟಿನ ಸಾರಿಗೊಂದು ಸ್ವಲ್ಪ ಹಾಕೊಳ್ಳಿ, ಮಜ್ಜಿಗೆ ಅನ್ನಕ್ಕೋ ಅಥವಾ ಮೊಸರನ್ನನೋ ಏನಾದರೂ ಮಾಡ್ಕೊಳ್ಳಿ. ಹಬ್ಬ ಆದಮೇಲೆ ಕೋಸಂಬರಿ ಇದ್ದೇ ಇರಬೇಕು. ಈ ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆಯದು. ಸೌತೆಕಾಯಿನ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟ ಹೆಸರು ಬೇಳೆ ನೆನೆಸಿದ್ದೆ ಬೆಳಿಗ್ಗೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಇಂಗು ಮತ್ತು ನಿಂಬೆಹಣ್ಣು ರಸ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಇದಕ್ಕೆ ಇದು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಇದನ್ನು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ತೀನಿ. ಅದಕ್ಕಿಂತ ಮೊದಲು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ಬಿಡ್ತೀನಿ ಇದರೊಳಗಡೆ. ನೋಡಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ, ನೆನೆಸಿರೋದು ಹೆಸರುಬೇಳೆ, ಸೌತೆಕಾಯಿ, ಇಂಗು, ನಿಂಬೆ ರಸ. ಇಷ್ಟು ಹಿಂಗೆ ಹಾಕಿದ್ರೇ ಚೆನ್ನಾಗಿರೋದು. ಇದಕ್ಕೆ ಉಪ್ಪು ಹಾಕಿ ಕಲಸಿ ರೆಡಿಯಾಗಿದೆ. ಈಗ ಕೋಸಂಬರಿ ಹಬ್ಬ ಆದಮೇಲೆ ಒಂದು ಕೋಸಂಬರಿ ಇದ್ದೇ ಇರಬೇಕು. ಹಬ್ಬ ಆದಮೇಲೆ ಹಪ್ಪಳ ಸಂಡಿಗೆ ಹಾಕಲೇಬೇಕು. ಸ್ವಲ್ಪ ಸಂಡಿಗೆ ತೊಗೊಂಡಿದ್ದೀನಿ, ಬಾಳ್ಕ ತೊಗೊಂಡಿದ್ದೀನಿ. ಇಲ್ಲಿ 3 ಥರ ಹಪ್ಪಳ ತೊಗೊಂಡಿದ್ದೀನಿ. ಉದ್ದಿನ ಹಪ್ಪಳ, ಅಕ್ಕಿ ಹಪ್ಪಳ ಮತ್ತು ಹುರುಳಿಕಾಳು ಹಪ್ಪಳ. ಇದನ್ನು ಇವಾಗ ಕರಿತೀನಿ ಎಣ್ಣೆಗೆ ಹಾಕಿ. ಇದು ಹುರುಳಿಕಾಳು ಹಪ್ಪಳ ಮನೆಯಲ್ಲೇ ಮಾಡಿರ್ತೀವಿ ನಾವು. ಇದು ಅಕ್ಕಿ ಹಪ್ಪಳ. ಇವಾಗ ಸಂಡಿಗೆ ಹಾಕಿದ್ದೀನಿ. ನಮ್ಮ ಮನೇಲಿ ಇರೋರೆ ನಾನು, ನಮ್ಮ ಯಜಮಾನ್ರು ಇಬ್ಬರೇ. ಮಕ್ಕಳೆಲ್ಲ ಮದುವೆ ಆಗೋಗಿದ್ದಾರೆ, ಅವ್ರವ್ರ ಮನೆ ಹಬ್ಬ ಮಾಡ್ಕೋತಾರೆ. ಇವಾಗ ತೆಗೆಯೋಣ. ಇದು ಮಜ್ಜಿಗೆ ಮೆಣಸಿನ್ಕಾಯಿ ಬಾಳ್ಕ. ಇಂಥ ಬೇಸಿಗೆ ಬಂದಾಗ ನಾವು ಬಾಳ್ಕ ಮಾಡ್ಕೊಂಡು ಇಟ್ಕೊತೀವಿ. ಮಜ್ಜಿಗೆ ಹಸಿ ಮೆಣಸಿನ್ಕಾಯಲ್ಲಿ ಮೊಸರಿಗೆ ಹಾಕ್ಬಿಟ್ಟು ಇದನ್ನು ಮಾಡಿಕೊಂಡು ಇಟ್ಕೊತೀನಿ. ಇಲ್ಲಿ ಹಪ್ಪಳ ಸಂಡಿಗೆ ಎಲ್ಲ ಊಟಕ್ಕೆ ರೆಡಿಯಾಗಿದೆ. ಮಾವಿನಕಾಯಿ ಗೊಜ್ಜು ಮಾಡಿ ಚಿತ್ರಾನ್ನ ಕಲಸಿರೋದು, ಹುಳಿ ಮಾವಿನಕಾಯಿ ಗೊಜ್ಜು ಮಾಡಿ ಚಿತ್ರಾನ್ನ ಕಲಸಿರೋದು, ಕೋಸಂಬರಿ, ಮೊಸರನ್ನ, ಮಸಾಲೆ ಮಜ್ಜಿಗೆ ಮತ್ತು ಒಬ್ಬಟ್ಟು, ತುಪ್ಪ ಹಾಕ್ಕೊಂಡು ಒಬ್ಬಟ್ಟು ತಿನ್ನೋದು, ಹಪ್ಪಳ ಸಂಡಿಗೆ ಬಾಳ್ಕ. ಹಬ್ಬದ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.